ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನವಾಹಿನಿಯ ಜಿಜ್ಞಾಸುಗಳಿಗೆಲ್ಲ ವಿಶೇಷವಾದ ವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ದಿನ ಒಂದು ವಿಶೇಷವಾದ ವಿಚಾರವನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ರಥಸಪ್ತಮಿ. ರಥಸಪ್ತಮಿಯ ಹಬ್ಬವನ್ನು, ಇದರ ಆಚಾರ ವಿಚಾರಗಳನ್ನು ಅನೇಕ ಜನರು ಅನೇಕ ರೀತಿಯಾಗಿ ತಿಳಿದುಕೊಂಡಿದ್ದಾರೆ. ಅವರವರ ಪದ್ಧತಿ ಕ್ರಮದಲ್ಲಿ ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಘ ಮಾಸದ ಶುದ್ಧ ಸಪ್ತಮಿಯ ದಿನ ಬರತಕ್ಕಂತಹ ಈ ಒಂದು ಹಬ್ಬ, ಇದು ರಥಸಪ್ತಮಿ ಹಬ್ಬ. ಯಾತಕ್ಕೆ ಇದನ್ನು ರಥಸಪ್ತಮಿ ಹಬ್ಬ ಅಂತ ಕರೆಯುತ್ತಾರೆ ನೋಡಿ. ಮಾಘ ಮಾಸವೇ ಪರಮ ಪವಿತ್ರವಾಗಿರತಕ್ಕಂತಹ ಮಾಘ ಮಾಸ, ಪರಮ ಪವಿತ್ರವಾದ ಮಾಸ ಇದು. ಆ ಕಾಮ ವೈ ಮಾಘಸ್ನಾನ ಅಂತ ಪ್ರಸಿದ್ಧಿ ಇದೆ. ಮಾಘ ಮಾಸದ ಶುಕ್ಲ ಪಕ್ಷದ ಈ ಸಪ್ತಮಿ ಸೂರ್ಯನಿಗೆ ಸಂಬಂಧಿಸಿರತಕ್ಕಂತಹ ಪವಿತ್ರವಾದ ಒಂದು ದಿನ. ಇದು ರಥಸಪ್ತಮಿ ದಿನ ಅಂತ ಕರೆಯುತ್ತಾ ಇದ್ದಾರೆ. ಸೂರ್ಯ ತನ್ನ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸುವ ದಿನವೇ ರಥಸಪ್ತಮಿ, ರಥಸಪ್ತಮಿ ಅಂತ ಕರೆಯುತ್ತಾ ಇದ್ದಾರೆ ನೋಡಿ. ರಥಸಪ್ತಮಿಯ ದಿನ ಅನೇಕ ವ್ರತಗಳ ಆಚರಣೆಯನ್ನು ಹೇಳಿಕೊಡ್ತಾರೆ. ನಾನಾ ದೇವತೆಗಳ ಪ್ರೀತಿಗಾಗಿ ಮಾಡುವ ವ್ರತಗಳುಂಟು. ಮಂದಾರ ವ್ರತ ಅಂತ ಕರೀತಾರೆ. ಆರೋಗ್ಯ ಸಪ್ತಮಿ ವ್ರತ, ಆರೋಗ್ಯಕ್ಕಾಗಿ. ಸೂರ್ಯನೇ ದೇವತೆಯಾದ ವಿಜಯ ಸಪ್ತಮಿ ವ್ರತ, ಉಮಾಮಹೇಶ್ವರನೇ ದೇವತೆಗಳಾಗಿರತಕ್ಕಂತಹ ಮುಕ್ತಾಭರಣ ಸಪ್ತಮಿ ವ್ರತ. ಹೀಗೆ ಅನೇಕ ವ್ರತಗಳು ರಥಸಪ್ತಮಿಯ ದಿನ ಮಾಡತಕ್ಕಂಥದ್ದುಂಟು. ಷಷ್ಠಿ ತಿಥಿಯಿಂದ ಯುದ್ಧವಾದ ಸಪ್ತಮಿಯನ್ನೇ ರಥಸಪ್ತಮಿಗೆ ನಾವು ಆಚರಣೆಗೆ ಯುಕ್ತ ಅಂತ ತಿಳಿಸಿಕೊಡ್ತಾರೆ. ಷಷ್ಠಿ ಯುಕ್ತ ಸಪ್ತಮಿ ಯತ್ರ ತತ್ರ ಸನ್ನಿಹಿತೋ ಹರಿಹಿ. ರಥಸಪ್ತಮಿಯ ದಿನ, ಷಷ್ಠಿ ವಿದ್ಧವಾದ ರಥಸಪ್ತಮಿಯ ದಿನ ಭಗವಂತನೇ ಸಾಕ್ಷಾತ್ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. 3 ಬಗೆಯ ಮುಖ್ಯವಾದ ಆಚರಣೆಯ ಅನುಷ್ಠಾನಗಳು ರಥಸಪ್ತಮಿಯ ದಿನ ನಾವು ತಿಳಿಯಬೇಕು. ಅರ್ಕಪತ್ರ ಸ್ನಾನ, ಎಕ್ಕೆ ಎಲೆಯನ್ನು ದೇಹದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕಂತೆ. ಅದನ್ನು ತಿಳಿಯೋಣ. 7 ಎಕ್ಕೆ ಎಲೆಯನ್ನಿಟ್ಟುಕೊಂಡು ತಲೆಯ ಮೇಲೆ, ಭುಜದ ಮೇಲೆ, ಕುತ್ತಿಗೆಯ ಮೇಲೆ ಈ ರೀತಿ, ಅಥವಾ 7 ಎಲೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವ ಇನ್ನೊಂದು ಕ್ರಮ ಇರಲಿ. ಅಂತೂ ಅರ್ಕಪತ್ರ ಸ್ನಾನ ಬಹಳ ಮುಖ್ಯವಾದದ್ದು. ಮತ್ತು ಸೂರ್ಯನ ಆರಾಧನೆ, ಆ ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣನ ವಿಶೇಷವಾದ ಆರಾಧನೆ ರಥಸಪ್ತಮಿಯ ದಿನ ಮಾಡಬೇಕು. ಮುಖ್ಯವಾದ ಒಂದು ಸಣ್ಣ ಪುಟ್ಟದಾದ ಒಂದು ಶ್ರೇಷ್ಠವಾದ ಅಪಾರ ಫಲದಾಯಕವಾಗಿರತಕ್ಕಂಥ ಒಂದು ದಾನ, ಅದು ಕೂಷ್ಮಾಂಡ ದಾನ, ಬೂದು ಕುಂಬಳಕಾಯಿ ದಾನವನ್ನು ಮಾಡಬೇಕು. ಜೊತೆಗೆ ಮುಖ್ಯವಾಗಿ ಅರುಣೋದಯ ಕಾಲಕ್ಕೆ ಇವತ್ತು ಸ್ನಾನ ಮಾಡಬೇಕಂತೆ. ಸೂರ್ಯಗ್ರಹಣ ಎಷ್ಟು ಪರಮ ಪವಿತ್ರವಾದ ಪರ್ವಕಾಲವೋ, ಸೂರ್ಯಗ್ರಹಣಕ್ಕೆ ಸಮನಾದ ಒಂದು ಪರ್ವಕಾಲ ರಥಸಪ್ತಮಿಯ ಪರ್ವಕಾಲ ಅಂತಾರೆ. ವಿಷ್ಣು ಸ್ಮೃತಿ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಸೂರ್ಯಗ್ರಹಣ ತುಲ್ಯಾತು ಶುಕ್ಲೇ ಮಾಘಸ್ಯ ಸಪ್ತಮೀ ಅರುಣೋದಯ ವೇಲಾಯಾಂ
ತಸ್ಯಾಂ ಸ್ನಾನಂ ಮಹಾಫಲಂ. ಅರುಣೋದಯ ಕಾಲಕ್ಕೆ ರಥಸಪ್ತಮಿಯ ದಿನ ಸ್ನಾನ ಮಾಡಿದಾಗ ಅದು ಮಹಾಫಲ ಉಂಟಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಎಕ್ಕೆ ಎಲೆಯಿಂದ ಸ್ನಾನ, ಅರ್ಕಪತ್ರಗಳ ಸ್ನಾನ ಅಂತ ನಾನು ಹೇಳಿದೆ ನೋಡಿ. ಸೂರ್ಯೋಪರಾಗ ಪರ್ವಕಾಲ ಸ್ನಾನ ಫಲಾವಾಪ್ತ್ಯರ್ಥಂ. ಸಂಕಲ್ಪ ಹೇಳುವಾಗ ಸವಿತ್ರಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ನಾರಾಯಣ ಪ್ರೇರಣೆಯ ಸವಿತೃನಾಮಕ ನಾರಾಯಣ ಪ್ರೀತ್ಯರ್ಥಂ ಅರ್ಕಪತ್ರ ಮತ್ತು ಅರ್ಕಪತ್ರ ತಿಲಪಿಷ್ಟ ಸ್ನಾನಮಹಂ ಕರಿಷ್ಯೆ. ಬಿಳಿ ಎಳ್ಳಿನ ಪುಡಿಯನ್ನು ತಲೆಗೆ ಹಚ್ಚಿಕೊಂಡು, ಬಿಳಿ ಎಳ್ಳಿನ ಪುಡಿಯನ್ನು ಮೈ ಉಜ್ಜಿಕೊಂಡು ವಿಶೇಷವಾಗಿ ಸ್ನಾನ ಮಾಡತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾದದ್ದು ಎಂಬ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸುಲಭವಾದ ಧರ್ಮಾಚರಣೆ. ಈಗಿನ ಕಾಲಕ್ಕೆ ಎಕ್ಕೆ ಎಲೆ ಸಿಗಬಹುದು ಅಕ್ಕಪಕ್ಕ, ಅಲ್ಲಿ ಇಲ್ಲಿ ಅರ್ಕಪತ್ರದ ವೃಕ್ಷ ಇದ್ದರೆ ನೋಡಿ ಎಕ್ಕೆ ಎಲೆಯನ್ನು 7 ಎಕ್ಕೆ ಎಲೆಯಿಂದ ಸ್ನಾನ ಮಾಡಬೇಕು. 7 ಜನ್ಮದಲ್ಲಿ ಮಾಡಿದ 7 ರೀತಿಯ ಪಾಪಗಳ ನಿಶ್ಚಿತ ಪರಿಹಾರ ಈ ಅರ್ಕಪತ್ರಗಳ ಸ್ನಾನದಿಂದ ಆಗುತ್ತದೆ ಅಂತ ಹೇಳ್ತಾರೆ. ಯದ್ಯಜ್ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚ ಶೋಕಂಚ ಮಾಕರೀಹಂತು ಸಪ್ತಮಿ ಎಂಬ ಮಾತಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಥಸಪ್ತಮಿ ದೇವಿ ಪ್ರಾರ್ಥನೆ ಮಾಡಬೇಕಂತೆ. ಸಪ್ತ ಸಪ್ತ ಪ್ರಿಯೇ ದೇವಿ ಸಪ್ತ ಲೋಕ ಸುಪೂಜಿತೆ ಸಪ್ತ ಜನ್ಮಾರ್ಜಿತಂ ಪಾಪಂ ಹರ ಸಪ್ತಮಿ ಸತ್ವರಂ. ಆ ರಥಸಪ್ತಮಿ ದೇವಿ, ನೀನು ನನಗೆ ಆ ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಬೇಗನೆ ಪರಿಹಾರ ಮಾಡು, ನಾಶ ಮಾಡು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಂತೆ. 7 ರೀತಿಯ ಪಾಪಗಳ ಪರಿಹಾರ ನಿಶ್ಚಿತವಾಗಿ ಆಗತಕ್ಕಂಥದ್ದು ಎಕ್ಕೆ ಎಲೆಯಿಂದ ಸ್ನಾನ ಮಾಡಿದರೆ. ಅರ್ಕಪತ್ರ ಗೊತ್ತಾಯಿತಲ್ಲ, ಅರ್ಕ ಅದರ ತದ್ಭವವೇ ಎಕ್ಕೆ, ಎಕ್ಕೆ ಎಲೆ ಅಂತಾಗಿದೆ. ಅರ್ಕ ಎಕ್ಕ ಹಾಗೆ ಹೇಳ್ತಾರೆ. ಇರಲಿ, ಅಂತೂ ನೋಡಿ 7 ರೀತಿಯ ಪಾಪಗಳ ಪರಿಹಾರ ಹೇಗೆ. ಏತಜ್ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾಜ್ಞಾತೆ ಚ ಯಃ ಪುನಃ. ಈ ಜನ್ಮದಲ್ಲಿ ಮಾಡಿದ ಪಾಪ, ಜನ್ಮಾಂತರದಲ್ಲಿ ಮಾಡಿದ ಪಾಪ, ಮಾನಸ ಪಾಪ, ವಾಚನಿಕವಾದ ಪಾಪ, ಮನಸ್ಸಿನಿಂದ ಏನೋ ಕೆಟ್ಟ ಯೋಚನೆ ಮಾಡಿ ಪಾಪ ಬಂದಿರುತ್ತದೆ. ಮಾತಾಡುವಾಗ ಏನೋ ಕೆಟ್ಟ ಮಾತುಗಳು, ವಾಚನಿಕವಾದ ಪಾಪ, ಕಾಯಿಕವಾದ ಪಾಪ, ಈ ದೇಹದಿಂದ ಮಾಡಿದ ಪಾಪಗಳು 5ನೇದ್ದು. 6ನೇದಾಗಿ ತಿಳಿದು ಮಾಡಿದ ಪಾಪ, 7ನೇದ್ದು ತಿಳಿಯದೇ ಮಾಡಿದ ಪಾಪ. ಜ್ಞಾತಾಜ್ಞಾತ ಪಾಪ ಪರಿಹಾರಾರ್ಥಂ. ಈ ಮಕರ ಮಾಸದ ಸಪ್ತಮಿಯ ದಿನ ಆ ಸಪ್ತಾಶ್ವ ಸೂರ್ಯನಿಗೆ ಭಕ್ತಿಯಿಂದ ಈ 7 ರೀತಿಯ ಪಾಪವನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡುತ್ತಾ 7 ಎಕ್ಕೆ ಎಲೆಯಿಂದ ಸ್ನಾನ ಮಾಡಿದಾಗ ನಿಶ್ಚಿತವಾಗಿ 7 ರೀತಿಯ ಪಾಪ ಪರಿಹಾರವಾಗುತ್ತದೆ. ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರ ಸಪ್ತಮಿ ಅಂತೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾರೆ. 7 ಬಾರಿ ಸ್ನಾನ ಮಾಡಬೇಕಂತೆ. ನದಿಯಲ್ಲಿದ್ದಾಗ, ಸಮುದ್ರದಲ್ಲಿದ್ದಾಗ, ಮುಳುಗುವಾಗ. ಸಪ್ತ ಸಪ್ತ ಮಹಾ ಸಪ್ತ ಸಪ್ತಾಶ್ವರಥಭೂಷಣ ಸಪ್ತಾರ್ಕಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ. ಈ ರೀತಿ ನದಿ, ಸಮುದ್ರ, ಸರೋವರಗಳಲ್ಲಿದ್ದಾಗ 7 ಬಾರಿ ಮುಳುಗಿ ಸ್ನಾನವನ್ನು ಮಾಡಬೇಕು. ಮುಖ್ಯವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಂತವತ್ತು. ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣನಿಗೆ ಪ್ರತಿನಿತ್ಯ ಗಾಯತ್ರಿಯಿಂದ ಅರ್ಘ್ಯ ಪ್ರದಾನ ಮಾಡ್ತೇವೆ. ರಥಸಪ್ತಮಿ ದಿನ ವಿಶೇಷವಾಗಿ ಸೂರ್ಯಾರ್ಘ್ಯ ಮಂತ್ರವನ್ನು ಹೇಳ್ತಾರೆ. ಸಪ್ತ ಸಪ್ತವಹ ಪ್ರೀತ ಸಪ್ತಲೋಕಸ್ಯ ದೀಪನ ಸಪ್ತಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗ್ರಹಣಾರ್ಘ್ಯಂ ದಿವಾಕರ ಎಂಬ ಈ ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಮಾಡಬೇಕು. ಬಂಗಾರದ ತಗಡಿನಲ್ಲಿ ಸೂರ್ಯನನ್ನು ಚಿತ್ರಿಸಿ, ಬಂಗಾರದ ತಗಡಿನಲ್ಲಿ ಸೂರ್ಯನಿಗೆ ಷೋಡಶೋಪಚಾರ ಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣನ ವಿಶೇಷವಾದ ಧ್ಯಾನ ಮಾಡಬೇಕು. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ
ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪೂ ಧೃತಶಂಖಚಕ್ರ. ಭಕ್ತಿಯಿಂದ ಸವಿತೃನಾಮಕ ನಾರಾಯಣನ ಪ್ರಾರ್ಥನೆ ಮಾಡುತ್ತಾ ಸೂರ್ಯನ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಸೂರ್ಯನ ಪ್ರಾರ್ಥನೆ ಬೇಕಾದಷ್ಟಿದೆ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಮಂತ್ರದಿಂದ ಪ್ರಾರ್ಥನೆ ಮಾಡಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಸೂರ್ಯನ ಆರಾಧನೆ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು. ಇವತ್ತು ಸಕಲ ರೋಗಗಳ ಪರಿಹಾರ, ಎಲ್ಲ ಪಾಪಗಳ ಪರಿಹಾರ ಸೂರ್ಯನ ಆರಾಧನೆ ಮತ್ತು ಎಕ್ಕೆ ಎಲೆಯಿಂದ ಸ್ನಾನ ಮಾಡಿದರೆ. ಕಾಂಬೋಜ ದೇಶದಲ್ಲಿ ಯಶೋವರ್ತಮ ಅಂತ ಒಬ್ಬ ಚಕ್ರವರ್ತಿ, ಅವನಿಗೆ ವೃದ್ಧಾಪ್ಯದಲ್ಲಿ ಒಬ್ಬ ಮಹಾರೋಗಿಷ್ಠನಾದ ಮಗ ಹುಟ್ಟಿದ ಅಂತೆ. ಯಾತಕ್ಕೆ ಹೀಗಾಯಿತು ನೋಡಿ. ಯಶೋವರ್ತಮ ಒಳ್ಳೆ ಧನ ಸಂಪನ್ನ ಶ್ರೀಮಂತ, ಆದರೆ ಮಹಾಲೋಭಿ, ಕಿಂಚಿತ್ತೂ ದಾನ ಧರ್ಮ ಮಾಡಿದವನಲ್ಲ. ರಥಸಪ್ತಮಿಯ ದಿನ ವ್ರತವನ್ನು ಆಚರಣೆ ಮಾಡಿದ್ದಾನೆ. ಆಚರಣೆ ಮಾಡೋದು ಮಾತ್ರ ಅಲ್ಲ, ಮೊದಲು ಇವನು ಆ ರಥಸಪ್ತಮಿಯ ಆಚರಣೆಯ ವ್ರತವನ್ನು, ಅಂದರೆ ಆ ರಥಸಪ್ತಮಿ ವ್ರತ ಮಾಡೋದನ್ನು ನೋಡಿದ್ದಾನೆ. ರಥಸಪ್ತಮಿ ವ್ರತದ ಆಚರಣೆಯ ದರ್ಶನದಿಂದಲೇ ಇವನಿಗೆ ಒಳ್ಳೆ ಪುತ್ರ ಸಂತಾನವಾಗಿದೆ. ಆದರೆ ದಾನ ಮಾಡಿಲ್ಲ, ಆದ್ದರಿಂದ ರೋಗಿಷ್ಠನಾದ ಮಗ ಹುಟ್ಟಿದ್ದಾನೆ. ಅದಾತ ವಿಭವೇ ಯಸ್ಮಾತ್ ತಸ್ಮಾತ್ಸೌ ವ್ಯಾಧಿತೋ ಭವೇತ್ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ಯಶೋವರ್ತ್ಮ ರಾಜನೇ ಮುಂದೆ ವಿಶೇಷವಾಗಿ ರಥಸಪ್ತಮಿಯ ದಿನ ಸುವರ್ಣ ರಥವನ್ನು ದಾನ ಮಾಡಿ ಸೂರ್ಯನ ಆರಾಧನೆ ಮಾಡಿ ಅರುಣೋದಯ ಕಾಲಕ್ಕೆ ಸ್ನಾನ ಮಾಡಿ ತನ್ನ ಮಗನ ಎಲ್ಲ ರೋಗವನ್ನು ಪರಿಹಾರ ಮಾಡಿಕೊಂಡ, ಕಳೆದುಕೊಂಡ ಎಂಬ ಕಥೆಯನ್ನು ಹೇಳ್ತಾ ಇದ್ದಾರೆ. ರಥಸಪ್ತಮಿಯ ದಿನ ರೋಗೀಣಾಂಚ ದರಿದ್ರಾಣಂ ಸರ್ವ ಸಂಪತ್ಪ್ರದಾಯಕಂ, ಸಮಸ್ತ ರೋಗಗಳ ಪರಿಹಾರ, ಎಲ್ಲ ರೀತಿಯ ಸಂಪತ್ತಿನ ಅಭಿವೃದ್ಧಿ ಇದಾಗತಕ್ಕಂಥದ್ದು. ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂಥ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ದರ್ಶನವನ್ನು ಮಾಡಬೇಕು. ತಿರುಪತಿಯ ಪಕ್ಕದಲ್ಲಿರತಕ್ಕಂಥ ತಿರುಚಾನೂರು, ಪದ್ಮಾವತಿಯ ಪಕ್ಕದಲ್ಲಿರತಕ್ಕಂತಹ ಆ ಪ್ರಾಚೀನ ಸೂರ್ಯನ ದರ್ಶನವನ್ನು ವಿಶೇಷವಾಗಿ ಮಾಡಬೇಕು. ಪದ್ಮ ಸರೋವರದ ಬಲಭಾಗಕ್ಕೇನೆ ಸೂರ್ಯನ ದೇವಸ್ಥಾನ ಇದೆ. ಆ ತಿರುಚಾನೂರಿನಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯನ ಸ್ನಾನವನ್ನು ಮಾಡಿ ಬರಬೇಕು ಅಂತ ತಿಳಿಸಿಕೊಡ್ತಾರೆ. ಸೂರ್ಯ ಯಾವ ದಿವಸದಲ್ಲಿ ತನಗೆ ಪೀಡೆ ಕೊಡತಕ್ಕಂಥ ಮಂದೇಹ ಎಂಬ ಅಸುರನ ಸಂಹಾರಕ್ಕಾಗಿ ರಥವನ್ನು ಏರಿ ಹೊರಟನೋ ಅವತ್ತೇ ರಥಸಪ್ತಮಿ ಅಂತ ಪ್ರಸಿದ್ಧವಾಗಿದೆ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಂದೇಹಾಸುರನಾಶಾಯ ಯದ್ದಿನೇ ರಥಮಾರುಹತ ಸೂರ್ಯಸ್ತದ್ದಿನಮೇತದ್ಧಿ ಗೀಯತೆ ರಥಸಪ್ತಮಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ರಥಸಪ್ತಮಿಯ ದಿನ ಯಾರು ಶ್ರದ್ಧಾಭಕ್ತಿಯಿಂದ ಸೂರ್ಯನ ಪೂಜೆ ಮಾಡುತ್ತಾರೆ, ತಸ್ಯಾಹಂ ಪುತ್ರತಾಂ ವ್ರಜೆ ಮದನರತ್ನ ಎಂಬ ಗ್ರಂಥ ಹೇಳ್ತಾರೆ. ಸೂರ್ಯನೇ ಒಂದು ಅಂಶದಿಂದ ಅವರ ಮಕ್ಕಳಾಗಿ ಹುಡ್ತಾನಂತ. ವಿಶೇಷವಾಗಿ ಯಾರಿಗೆ ಸಂತಾನ ಇಲ್ಲ, ಯಾರಿಗೆ ದಾರಿದ್ರ್ಯ ಇದೆ, ಅವರು ವಿಶೇಷವಾಗಿ ಅವತ್ತು ಸ್ನಾನ ಮಾಡಿ ಸೂರ್ಯನ ಆರಾಧನೆ ಮಾಡಿದರೆ ನಿಶ್ಚಿತವಾಗಿ ಸತ್ಸಂತಾನ, ಒಳ್ಳೆ ಸತ್ಸಂಪತ್ತು ಕೂಡ ಪ್ರಾಪ್ತವಾಗುತ್ತದೆ. ಸೂರ್ಯ ರಥ ಏರಿ ಮಂದೇಹ ಎಂಬ ಅಸುರನ ಸಂಹಾರಕ್ಕಾಗಿ ಹೊರಟ ದಿನ ರಥಸಪ್ತಮಿ ಅಂತ ಕೇಳಿದ್ದೇವೆ. ನೋಡಿ, ಭಗವಂತನ ಆದೇಶಕ್ಕೆ ತಕ್ಕಂತೆ ಎಷ್ಟು ನಿಷ್ಠೆ, ಶ್ರದ್ಧೆ, ಭಕ್ತಿಯಿಂದ ಸೂರ್ಯ ತನ್ನ ಕಾರ್ಯವನ್ನು ಮಾಡುತ್ತಾನೆ. ಮನಸ್ಸು ಪ್ರಯತ್ನ ಒಂದಿದ್ದರೆ ನಿಶ್ಚಿತವಾಗಿ ಕಾರ್ಯಸಿದ್ಧಿ ಎಂಬುದಕ್ಕೆ ಸೂರ್ಯನೇ ದೃಷ್ಟಾಂತ. ಇವತ್ತು ನಾವೆಲ್ಲ ಏನೋ ಧರ್ಮ ಕಾರ್ಯ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು ಅಂದರೆ ಅನೇಕ ಕುಂಟು ನೆಪಗಳನ್ನು ಹೇಳಿ ತಪ್ಪಿಸ್ಕೊಂಡು ಬಿಡ್ತೇವೆ. ಅದು ಇಲ್ಲ, ಇದು ಇಲ್ಲ, ಮನಸ್ಸಿಲ್ಲ, ಸಮಯ ಇಲ್ಲ, ಪ್ರಯತ್ನ ಮಾಡಲ್ಲ, ಏನೇನೋ ನೆಪ ಹೇಳಿ ಧರ್ಮ ಕಾರ್ಯ ಬಿಟ್ಟುಬಿಡ್ತೇವೆ. ಆದರೆ ಸೂರ್ಯನ ಪರಿಸ್ಥಿತಿ ನೋಡಿ ಹೇಳ್ತಾರೆ ಶಾಸ್ತ್ರದಲ್ಲಿ, ತ್ರಿನಾಭಿಮೇಕ ಚಕ್ರಂ ಸಪ್ತಾಶ್ವಂ ಸಾರುಣಂ ರಥಂ ಆದೌ ವೇದಮಯಂ ದಿವ್ಯಂ ರಥಂ ಸೂರ್ಯ ಸಮಾರುಹತ. ನೋಡಿ, ಸೂರ್ಯನ ರಥಕ್ಕೆ 3 ನಾಭಿಗಳು, 4 ಇರಲ್ಲ, 3 ನಾಭಿಗಳು, ಒಂದೇ ಚಕ್ರ,
ರಥಸ್ಸೇಕಂ ಚಕ್ರಂ. ಬಹಳ ಚೆನ್ನಾಗಿ ಹೇಳ್ತಾನೆ ಸುಭಾಷಿತಕಾರ. ಹೇಗಿದೆ ಸೂರ್ಯನ ರಥ? ಒಂದೇ ಚಕ್ರ ರೀ. ಒಂದೇ ಚಕ್ರ ಇದ್ದರೆ ರಥ ಸರಿ ಓಡ್ತದ? ಓಡಲ್ಲ. ಒಂದೇ ಚಕ್ರ ಇದ್ದರೂ ದೇವರು ಆ ಭಗವಂತನ ಆದೇಶಕ್ಕನುಗುಣವಾಗಿ ಅವನ ಕಾರ್ಯವನ್ನು ಎಂದಿಗೂ ಬಿಟ್ಟಿಲ್ಲ. ಸೂರ್ಯ ಸಂಚಾರ ಮಾಡುತ್ತಾ ಈ ಭಾಗಕ್ಕೆ 12 ಗಂಟೆ ಬೆಳಕು, ಆ ಭಾಗಕ್ಕೆ 12 ಗಂಟೆ ಬೆಳಕು ನೀಡುತ್ತಾ ಇದ್ದಾನೆ. ಸೂರ್ಯ ಪ್ರತ್ಯಕ್ಷ ದೇವತಾ. ಒಂದೇ ಚಕ್ರ, 3 ನಾಭಿಗಳು, 7 ಕುದುರೆಗಳು. ಒಂದು ರಥಕ್ಕೆ ಸಮನಾದ ಕುದುರೆಯ ಜೋಡಿಗಳಿರಬೇಕ್ರಿ. 2, 4, 6 ಅಥವಾ 8. ಅದನ್ನು ಸೂರ್ಯನ ರಥಕ್ಕೆ ಇರುವ ಕುದುರೆಗಳು ಅಂದರೆ 7 ಅಂತೆ. 7 ಅಂದರೆ ಅದು ಬೆಸ ಸಂಖ್ಯೆ. ಸರಿಯಾಗಿ ರಥ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಬೆಸ ಸಂಖ್ಯೆಯಾದ 7 ಕುದುರೆಗಳು ಇದ್ದರೂ ನಿತ್ಯ ನಿರಂತರವಾಗಿ ಸೂರ್ಯನ ಸಂಚಾರ ನಡೀತಾ ಇರುತ್ತದೆ. ಸರಿ, ಸೂರ್ಯನ ರಥ ಓಡಿಸುವ ಸಾರಥಿ ಡ್ರೈವರ್ ಹೇಗಿದ್ದಾನೆ? ಕುಂಟು ಸಾರಥಿ, ಅರುಣ ಅಂತ, ಸೂರ್ಯನ ಮಗ ಕುಂಟ ಅರುಣ, ಅವನು ಸಾರಥಿ ಆಗಿದ್ದಾನೆ. ವೇದಮಯವಾಗಿರತಕ್ಕಂಥ ದಿವ್ಯವಾದ ರಥವನ್ನು ಹತ್ತಿ, ಆದರೂ ಸೂರ್ಯ ತನ್ನ ಕಾರ್ಯವನ್ನು ಮಾಡ್ತಾನೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಕರಣಾಂ ನೋಪಕರಣೆ ಅಂತೆಲ್ಲ ಹೇಳೋದುಂಟು. ಆ ರೀತಿ ಇರಲಿ. ಪ್ರಯತ್ನ ಒಂದಿದ್ದರೆ, ಮನಸ್ಸಿದ್ರೆ ಮಾರ್ಗ ಅಂತ ಕನ್ನಡದಲ್ಲಿ ಹೇಳ್ತೇವೋ ಇಲ್ಲ, ಆ ಸೂರ್ಯನ ಕಾರ್ಯವನ್ನು ನೋಡಿ ನಾವು ತಿಳಿಯಬೇಕು. ನೋಡಿ, ವೈವಸ್ವತ ಮನ್ವಂತರದಲ್ಲಿ ನಾವಿದ್ದೇವೆ. ವೈವಸ್ವತ ಮನ್ವಂತರದ ಮಾಘ ಮಾಸದ ಸಪ್ತಮಿ ಸೂರ್ಯ ರಥಾರೂಢನಾಗಿ ಹೊರಟಿದ್ದಾನೆ. ಇದನ್ನೇ ರಥಸಪ್ತಮಿ ಅಂತ ಕರೀತಾ ಇದ್ದಾರೆ. ಯಸ್ಯಾಂ ಮನ್ವಂತರಸ್ಯಾದೌ ರಥಾರೂಢೋ ದಿವಾಕರಃ ಮಾಘ ಮಾಸಸ್ಯ ಸಪ್ತಮ್ಯಾಂ ಸಾ ತಸ್ಮಾತ್ ರಥಸಪ್ತಮಿ ಎಂಬ ಮಾತನ್ನು ವಿಶೇಷವಾಗಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ರಥಸಪ್ತಮಿಯ ಮಹತ್ವ ವಿಶೇಷವಾಗಿ ಇರತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತು ಯಾರು ಸೂರ್ಯನಿಗೆ ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಹಚ್ತಾರೆ, ನೇತ್ರ ದೋಷವು ಪರಿಹಾರವಾಗಿ ಕಣ್ಣಿಗೆ ಬರುವ ರೋಗಗಳೆಲ್ಲ ಪರಿಹಾರವಾಗುತ್ತದಂತೆ. ನೇತ್ರ ರೋಗ, ನೇತ್ರ ದೋಷ ತಟ್ಟೋದಿಲ್ಲ, ಚಸ್ಮಾ ಬರೋದಿಲ್ಲ ಕಣ್ಣಿಗೆ ಅಂತ ಅರ್ಥ. ಶ್ರದ್ಧಾ ಭಕ್ತಿಯಿಂದ ಯಾರು ರಥಸಪ್ತಮಿಯ ದಿನ ವಿಶೇಷವಾಗಿ ತುಪ್ಪದ ದೀಪ, ಎಣ್ಣೆ ದೀಪವನ್ನು ಸೂರ್ಯನಿಗೆ ಹಚ್ತಾರೆ, ವಿಶೇಷವಾಗಿ ಆ ಸೂರ್ಯ ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇದರ ಜೊತೆಗೆ ರಥಸಪ್ತಮಿಯ ದಿನ ವಿಶೇಷವಾದ ಸತ್ಸಂತಾನದ ಪ್ರಾಪ್ತಿಗಾಗಿ ಕೂಷ್ಮಾಂಡ ದಾನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ನೋಡಿ, ಸಂಕಲ್ಪ ಮಾಡಬೇಕು. ಬೂದು ಕುಂಬಳಕಾಯಿ ದಾನ ಮಾಡುವಾಗ ರಥಸಪ್ತಮಿಯ ದಿನ ಮಮ ಪುತ್ರ ಪೌತ್ರಾದಿ ಸತ್ಸಂತಾನ ಸೌಭಾಗ್ಯ ಅಭಿವೃದ್ಧ್ಯರ್ಥಂ ಮಾಸ ನಿಯಾಮಕ ಮಾಧವಾತ್ಮಕ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಸೋಪಸ್ಕರ ಕೂಷ್ಮಾಂಡದಾನಮಹಂ ಕರಿಷ್ಯೆ. ಬ್ರಹ್ಮಹತ್ಯಾದಿ ಪಾಪಘ್ನಂ ಬ್ರಹ್ಮಣ ನಿರ್ಮಿತಂ ಪುರ ಕೂಷ್ಮಾಂಡಂ ಬಹುಬೀಜಾಢ್ಯಂ ಪುತ್ರ ಪೌತ್ರಾದಿರುದ್ಧಿದಂ ಮುಕ್ತಾ ಪ್ರಬಾಲ ಹೇಮಾದಿ ಯುಕ್ತಂ ದತ್ತಂ ತವ ದ್ವಿಜ ಅನಂತ ಪುಣ್ಯಫಲದಂ ಅತಃಶಾಂತಿಂ ಪ್ರಯಚ್ಛ ಮೇ. ವಿಶೇಷವಾಗಿ ಕೂಷ್ಮಾಂಡ ದಾನದಿಂದ ಎಲ್ಲ ಪಾಪಗಳ ಪರಿಹಾರ. ಶಿಶುಹತ್ಯೆಯಿಂದ ಬಂದ ಪಾಪ, ಗರ್ಭಪಾತ ಮಾಡಿದ ಪಾಪ, ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ರಥಸಪ್ತಮಿಯ ದಿನ ಕೂಷ್ಮಾಂಡ ದಾನ ಮಾಡಬೇಕಂತೆ. ಗರ್ಭದೋಷ ಪರಿಹಾರಕ್ಕಾಗಿ ಅನೇಕ ಜನ ವೈದ್ಯರ ಬಳಿ ನಾವು ಪ್ರಯತ್ನ ಮಾಡ್ತೇವೆ, ಮಕ್ಕಳಾಗಿಲ್ಲ, ಏನು ಗರ್ಭದೋಷ ಇದೆ. ಆ ಎಲ್ಲ ಗರ್ಭದೋಷ ಪರಿಹಾರಕ್ಕಾಗಿ ರಥಸಪ್ತಮಿಯ ದಿನ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಸೋಪಸ್ಕರವಾಗಿ ಕೂಷ್ಮಾಂಡ ದಾನವನ್ನು ಮಾಡಿ ನಿಶ್ಚಿತವಾಗಿ ಗರ್ಭದೋಷ ಪರಿಹಾರವಾಗಿ ಸತ್ಸಂತಾನವಾಗುತ್ತದೆ. ಕೂಷ್ಮಾಂಡ ದಾನಕ್ಕೂ ಮಕ್ಕಳಾಗೋದಕ್ಕೂ ಏನು ಸಂಬಂಧ ಅಂತ ಕೇಳಬಹುದು. ನೋಡಿ, ಬೂದು ಕುಂಬಳಕಾಯಿಯಲ್ಲಿ 100 ಬೀಜಗಳು, 1000 ಬೀಜಗಳು ಇರುತ್ತದೆ. ಒಂದು ಕುಂಬಳಕಾಯಿ ಬೀಜವನ್ನು ಹಾಕಿದರೆ 100 ಕುಂಬಳಕಾಯಿಗಳು ಮತ್ತೆ ಬೆಳೆಯುತ್ತವೋ ಇಲ್ಲ, ಆ ಬಳ್ಳಿ ಬೆಳೆಯುತ್ತದೋ ಇಲ್ಲ. ಹಾಗೆ ನಮ್ಮ ವಂಶದ ಬಳ್ಳಿ ಬೆಳೆಯಲಿ ಅಂದರೆ ನಮ್ಮ ವಂಶ ಅವಿಚ್ಛಿನ್ನವಾಗಿ ಆ ಕೂಷ್ಮಾಂಡದ ಬೀಜಗಳಂತೆ ಆಚಂದ್ರಾರ್ಕವಾಗಿ ನಿರಂತರವಾಗಿ ನಮ್ಮ ವಂಶ ಬೆಳೆಯಲಿ ಅಂಬುವ ಒಂದು ಉದ್ದೇಶದಿಂದ ವಿಶೇಷವಾಗಿ
ಆ ಸಾವಿರಾರು ಬೀಜ ಇರತಕ್ಕಂಥ ಕೂಷ್ಮಾಂಡ ದಾನದಿಂದ ವಂಶಾಭಿವೃದ್ಧಿಯಾಗಿ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ನಾವು ತಿಳಿಯಬೇಕು. ವಿಶೇಷವಾಗಿ ಆ ಕುಂಬಳಕಾಯಿಯನ್ನು ತುಪ್ಪದಿಂದ ಲೇಪನೆ ಮಾಡಿ ಸುವರ್ಣ ಧನ ಕನಕಾದಿಗಳನ್ನು ಇಟ್ಟು ವಿಶೇಷವಾಗಿ ದಾನ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಕೂಷ್ಮಾಂಡಂ ತಿಲಗವ್ಯಾಢ್ಯಂ ಕೂಷ್ಮಾಂಡಂ ತಿಲಗವ್ಯಾಢ್ಯಂ ಬ್ರಹ್ಮಣ ನಿರ್ಮಿತಂ ಪುರ ಯಸ್ಮಾದಸ್ಯ ಪ್ರದಾನೇನ ಸಂತತಿರ್ವರ್ಧತಾಂ ಮಮ ಅಂತ ಪ್ರಾರ್ಥನೆ ಮಾಡಿ ಕೂಷ್ಮಾಂಡ ದಾನವನ್ನು ವಿಶೇಷವಾಗಿ ಮಾಡಬೇಕು. ಬ್ರಹ್ಮಹತ್ಯಾದಿ ಸಕಲ ದೋಷಗಳ ಪರಿಹಾರ ಕೂಷ್ಮಾಂಡ ದಾನದಿಂದ ಆಗುತ್ತದೆ ಎಂಬ ಮಾತುಗಳನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ರಥಸಪ್ತಮಿಯ ದಿನ ಶ್ರದ್ಧಾಭಕ್ತಿಯಿಂದ ಕೂಷ್ಮಾಂಡ ದಾನ ಮಾಡಬೇಕು. ಹಿಂದೆ ಹೇಳಿದಂತೆ ಪ್ರಯತ್ನಪೂರ್ವಕವಾಗಿ ಈ ಅನೇಕ ವ್ರತ ನಿಯಮಗಳನ್ನು ಕೂಡ ಅವಶ್ಯವಾಗಿ ನಾವು ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪಿತೃತರ್ಪಣವನ್ನೂ ಕೊಡಬೇಕಂತೆ. ಕೋಟಿ ಪಟ್ಟು ಫಲಾಭಿವೃದ್ಧಿ ಆಗುತ್ತದೆ ಪಿತೃತರ್ಪಣದಿಂದ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನೋಡಿ, ವಿಶೇಷವಾಗಿ ಅಲ್ಲಿ ನಾವು ರಥಸಪ್ತಮಿಯ ದಿನ ಅನೇಕ ದೇವತೆಗಳ ಪೂಜೆಯನ್ನು ಹೇಳಿದ್ದಾರೆ. ಆರೋಗ್ಯಕ್ಕಾಗಿ, ಸತ್ಸಂತಾನಕ್ಕಾಗಿ, ಸಂಪತ್ತಿಗಾಗಿ, ಮದುವೆ ಆಗೋದಕ್ಕಾಗಿ, ಈ ರೀತಿ ಅನೇಕ ಕಾರ್ಯಗಳಿಗಾಗಿ ಈ ರಥಸಪ್ತಮಿಯ ವ್ರತವನ್ನು ಆಚರಣೆ ಮಾಡಿದರೆ ಎಲ್ಲ ಫಲಗಳು ನಿಶ್ಚಿತವಾಗಿ ನಮಗೆ ಸಿಗುತ್ತದೆ ಎಂಬ ಉದ್ದೇಶದಿಂದ ರಥಸಪ್ತಮಿಯ ವಿಚಾರವನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾಘ ಮಾಸದ ಶುದ್ಧ ಸಪ್ತಮಿ, ಕೃಷ್ಣ ಸಪ್ತಮಿಯೂ ಕೂಡ ಅವಶ್ಯವಾಗಿ ನಾವು ಆ ಸೂರ್ಯನ ಆರಾಧನೆಯನ್ನು ಮಾಡಬಹುದು ಅಂತ ತಿಳಿಸ್ತಾ, ಆದ್ದರಿಂದ ಆ ಸೂರ್ಯನ ಅನುಗ್ರಹದಿಂದ ಮುಖ್ಯವಾಗಿ ನಮಗೆ ಆಯುರಾರೋಗ್ಯ ಭಾಗ್ಯ ಪ್ರಾಪ್ತವಾಗಬೇಕಲ್ವ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಕೊಡವನೇ ಪ್ರತ್ಯಕ್ಷ ದೇವತೆ ಸೂರ್ಯ. ಆ ರಥಸಪ್ತಮಿಯ ದಿನ ಸೂರ್ಯನ ಒಂದು ಆರಾಧನೆಯಿಂದ ವಿಶೇಷವಾದ ಆಯುರಾರೋಗ್ಯ ಭಾಗ್ಯ ನಮಗೆ ಪ್ರಾಪ್ತವಾಗಲಿ. ನೋಡಿ, ರೋಗ ನಿರೋಧಕವಾದ, ರೋಗ ಪರಿಹಾರಕವಾದ ತನ್ನ ಕಿರಣಗಳನ್ನು ಸೂರ್ಯ ಅವತ್ತು ಎಕ್ಕೆ ಎಲೆಯಲ್ಲಿ ಇಟ್ಟಿರ್ತಾನಂತೆ. ಆ ಎಕ್ಕೆ ಎಲೆಯಿಂದ ಸ್ನಾನ ಮಾಡೋದರಿಂದ, ಬಿಳಿ ಎಳ್ಳಿನ ಪುಡಿಯನ್ನು ಮೈಗೆ ಉಜ್ಜಿಕೊಂಡು ಸ್ನಾನ ಮಾಡೋದರಿಂದ ಎಲ್ಲ ದೈಹಿಕವಾದ ದೋಷಗಳು, ಮಾನಸಿಕವಾದ ದೋಷಗಳು, ಆರೋಗ್ಯ ಎಲ್ಲವೂ ಉಂಟಾಗುತ್ತದೆ. ಆ ಎಲ್ಲ ಅಂದರೆ ದೋಷಗಳು ಪರಿಹಾರವಾಗಿ ಸಕಲ ಇಷ್ಟಾರ್ಥ ಸಿದ್ಧವಾಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ರಥಸಪ್ತಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ನಾವು ಆಚರಣೆ ಮಾಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.